ಸಿನಿ ಜರ್ನಲಿಸಮ್ ಮಾಡಿದಂಥವರು ಇವತ್ತು ದರ್ಶನ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಹೇಳ್ತೀನಿ, ದೊಡ್ಡ ಸಿನಿಮಾ ಸೆಟ್ ಇರ್ತಾ ಇದೆ, 100 ದಿವಸ ಓಡ್ತು, 25 ವಾರ ಓಡ್ತು, ಗೋಲ್ಡನ್ ಜುಬ್ಲಿ ಓಡ್ತು, ಆಮೇಲೆ 100 ವಾರ ಓಡ್ತು, ಇದೇ ಒಂದು ಥಿಯೇಟ್ರಲ್ಲಿ ಓಡ್ತು. ಇಂಥ ಸುದ್ದಿಗಳಿಂದಲೇ ಒಂದು ಪುಳಕಿತರಾಗುವಂಥವ್ರು ಅಂದರೆ ಸಿನಿ ಜರ್ನಲಿಸ್ಟ್ಗಳಂತ ಅಂದ್ಕೊಂಡಿದ್ದೀವಿ. ಹೊಸ ಹೀರೋ ಬಂದ, ಏನು ಮಾಡ್ತಾನೆ, ಹೊಸ ಡೈರೆಕ್ಟರ್ ಬಂದ, ಹೊಸ ಕತೆ ಬಂತು, ಕಲ್ಟ್ ಸಿನಿಮಾ ಬಂತು, ಹೊಸ ಹೀರೋಗಳು ಬೇರೆ ಸಿನಿಮಾದಿಂದ ಬಂದರು, ಅಂದರೆ ನಮ್ಮಲ್ಲಿ ಕೆಲಸ ಮಾಡಿದರು. ಅಂಥ ಸುದ್ದಿಗಳನ್ನು ಕೊಡುವಂಥವ್ರು ನೀವೆಲ್ಲ. ಈ ಕ್ರೈಮ್ ಸುದ್ದಿಗಳ ಬಗ್ಗೆ ಓದುವಾಗ, ಕ್ರೈಮ್ ವಿಚಾರಗಳು ಬಂದಾಗ ಹೆಂಗೆ ಅನಿಸ್ತು ನಿಮಗೆ? ಆರಂಭದಲ್ಲಿ ಕೊಲೆ ಕೇಸ್ ಅಂತ ಬಂದಾಗ, ಆರಂಭದಲ್ಲಿ ಅಂದರೆ ನೀವು 45 ವರ್ಷ ಇದ್ದೀರಿ, ಕೊಲೆ ಅನ್ನೋದು ಯಾವುದಿರಲಿಲ್ಲ ಸಿನಿಮಾದಲ್ಲಿ, ಕೊಲೆ ಬಿಟ್ಟರೆ ಹೆಂಗೆ ಅನಿಸ್ತು ನಿಮಗೆ? ಫಸ್ಟ್ ಆಫ್ ಆಲ್ ಸ್ವಾಮಿಯವರಿಗೆ, ರೇಣುಕಾ ಸ್ವಾಮಿಯವರಿಗೆ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಬಿಟ್ಟರೆ ನನಗೊಂದು ದೊಡ್ಡ ತಕರಾರಿದೆ ನಿಮ್ಮ ಬಗ್ಗೆ. ನೀವು ಫೋಟೋ ತೋರಿಸುವಾಗ ಬ್ಲರ್ ಮಾಡ್ತೀರಿ. ಇದು ಯಾಕೆ ಹೇಳಿದಂದರೆ, ನನಗೊಂದು 24 ಫೋಟೋ ಮೊನ್ನೆ ರಾತ್ರಿ ಬಂತು. ಹೌದು, ಯಾವುದು ರೇಣುಕಾ ಸ್ವಾಮಿ ಮರ್ಡರ್ ಆಗಿ ಬಿದ್ದಿರೋದು, ಮರ್ಮಂಗಕ್ಕೆ ಒದ್ದಿದ್ದು ಅಂತೇಳಿ ಹೇಳ್ತೀರಿ ನೀವು. ನಾವು ಅಷ್ಟರಲ್ಲೇ. ಬಟ್ ಫೋಟೋ ನೋಡಿದಾಗ ಚರ್ಮ ಸುಲ್ದಿದ್ದಾರೆ, ಕೆಂಪು ಕೆಂಪು ಹಂಗೆ ಶಪ್ಪ. 2 ದಿವಸ ನಿದ್ದೆಲ್ಲ ಸೆಟ್ರೆ. ದವಡೆ ಇದೆಯಲ್ಲ, ದವಡೆ ಕಂಪ್ಲೀಟ್ ಕೆಳಗೆ ಬಂದಿದೆ. ಮಾಡಲೇಬೇಕು, ಯಾಕಂದ್ರೆ ನಮಗೆ ಅದು ಲೈಸೆನ್ಸ್ ಪ್ರಶ್ನೆ ಆಗುತ್ತೆ. ಜನಕ್ಕೆ ನಮಗೆ ಸಣ್ಣ ಮಕ್ಕಳನ್ನು ತೋರಿಸೋ ಹಾಗಿಲ್ಲ ಮತ್ತು ಬ್ಲಡ್ ತೋರಿಸೋಗಿಲ್ಲ. ನೀವು ಅದು ಬಿಡಿ, ಆ ಥರ ಬಿಡಿ, ಬ್ಲಡ್ ತೋರಿಸೋಂಗಿಲ್ಲ ನಮಗೆ. ಸೊ ಹಾಗಾಗಿ ನಾವು ನಮ್ಮ ಕಟ್ಟುಪಾಡುಗಳ ಆಧಾರದಲ್ಲಿ, ಯಾಕೆಂದರೆ ಗಣೇಶ್ ಕಾಸರಗೋಡು ಏನು ಹೇಳ್ತಾ ಇದ್ದಾರೆ ಅಂತ ನಾನು ಮೊನ್ನೆ ಕೂಡ ನಿಮ್ಗೆ ಹೇಳಿದೆ, ಆ ಫೋಟೋ ನೀವು ಒರಿಜಿನಲ್ ನೋಡಬೇಕು, ನಿಮ್ಮ ಎಲ್ಲ ಅಭಿಮಾನಗಳು ಆ ಥರ ಆಗಿದೆ. ನಡುಗುತ್ತೆ ನಡುಗುತ್ತೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕೆಂದ್ರೆ ಅದನ್ನ ಹೈಸಿಟೀಸ್ ತೋರಿಸಿದ್ರೆ ಜನಕ್ಕೆ ಎಂತ ಕ್ರೌರ್ಯ ಅಂತ ಗೊತ್ತಾಗುತ್ತೆ. ಆ ಕ್ರೌರ್ಯದ ಪರಮಾವಧಿ ಅದು ಸಾಧ್ಯನೇ ಇಲ್ಲ. ನಾನು ಕಲ್ಪಿಸಲೇ ಇಲ್ಲ. ಯಾರೋ ಸ್ನೇಹಿತರು ಕಳಿಸಿಕೊಟ್ಟು ಅವ್ರನ್ನ ಬೈಯೋದ ಹುಗಿಯೋದ ಅಂತ ನನಗೆ ಏನು ಗೊತ್ತಾಗಿಲ್ಲ. ಇದು ಸ್ವಲ್ಪ ತಣ್ಣಗಾಗಿದೆ. ನಾನೊಂದು ರೊಮ್ಯಾಂಟಿಕ್ ಹಾಡಿನ ಅಲ್ಲಿಂದ ಶುರು ಮಾಡ್ತೀನಿ. ಓಕೆ. ಅಂದರೆ ದರ್ಶನ್ ಅವರ ಫ್ಯಾಮಿಲಿ ಹೇಗಿತ್ತು ಅಂತ. ಗೊತ್ತಾಯ್ತು. ತೂಗುದೀಪ ಶ್ರೀನಿವಾಸ್ ವಿಲ್ಲನ್ ಆಗಿ ನಡೆಸಿದ್ರು ಕೂಡ ಹೀರೋ ಇಮೇಜ್ ಇರುವಂಥ ಒಬ್ಬ ಮಹಾನ್ ನಟ. ಅವರು ಶೂಟಿಂಗ್ ಮುಗಿಸಿ ಮನೆಗೆ ಹೋಗುವಾಗ ಮಲ್ಲಿಗೆ ಹೂ ತೊಗೊಂಡು ಹೋಗ್ತಾರೆ. ಎಷ್ಟೊತ್ತಾದ್ರು ಮೈಸೂರು ಮಲ್ಲಿಗೆ ಅಲ್ಲ, ಮಂಗಳೂರು ಮಲ್ಲಿಗೆನೇ ಹುಡ್ಕೊಂಡು ತೊಗೊಂಡು ಹೋಗ್ತಾ ಇದ್ರು. ತಗೊಂಡೋದಾಗ ಫಸ್ಟ್ ಅವ್ರು ಬರ್ತಾರೆ, ಮೀನಮ್ಮ ಹೆಂಡತಿ, ದರ್ಶನ್ ಅವರ ಅಮ್ಮ ಬರ್ತಾರೆ. ಇವರು ಈಗ ತಿರುಗಿ ನಿಲ್ತಾರೆ, ಇವರು ಜಡೆಗೆ ಹೂ ಮುಡಿಸ್ತಾರೆ. ತುಂಬ ಪೊಗಸ್ತಾದ ಕೂದಲ, ತುಂಬ ಅದ್ಭುತ ಕೂದಲಿರುವಂಥ ಹೆಂಗಸಾಕೆ. ಸೊ ನಮಗೆ ಕಲ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ತೂಗುದೀಪ ಶ್ರೀನಿವಾಸ್ ಅವರು ಇಂಥ ಒಂದು ಹಾಡನ್ನು ಆಡ್ತಾರೆ ಅಂತ. ನೀ ಮುಡಿದ ಮಲ್ಲಿಗೆ ಹೂವಿನ ಆಕ್ಷನ್ ಸಮೇತ ಮಾಡ್ತಾರೆ ಅಂತ ಅಲ್ಲಿ. ಇದು ನನಗೆ ಹೇಳಿರೋದು ಮೀನಮ್ಮ, ಸ್ವತಃ ಮೀನಮ್ಮ. ಅಂಥ ಫ್ಯಾಮಿಲಿಯಲ್ಲಿ, ಅಂಥ ಅನೂನ್ಯವಾಗಿದ್ದಂಥ ಫ್ಯಾಮಿಲಿಯಲ್ಲಿ ಇಂಥ ಒಬ್ಬ ಮಗ, ಅದು ಹೇಗೆ ಸಾಧ್ಯ ಆಯಿತು? ಅಲ್ಲ, ಅದು ಅಂಥ ಮಗ ಅನ್ನೋದಕ್ಕಿಂತ ಮೊದಲಿಗೆ ದರ್ಶನ್ ಕೂಡ ಅದೇ ರೀತಿ ಇದ್ರಲ್ಲ ಸರ್. ಹೌದು, ಒಂದು ರೀತಿಯಲ್ಲಿ ಸಾಫ್ಟ್ ನೇಚರ್ ಇದ್ದರು. ಮತ್ತೊಂದು ಮೆಕ್ಯಾನಿಕಲ್ ಇಂಜಿನಿಯರ್ ಅವರು. ಓಕೆ. ಅದು ಇಷ್ಟ ಆಗಲಿಲ್ಲ ಅವರಿಗೆ ಮುಂದುವರಿಯೋದು. ಅವರು ನೀನಾಸಂ ಎಲ್ಲ ಹೇಳುವಾಗ ನೀನಾಸಂ ಸೇರುವಾಗ ಅಲ್ಲಿ ಅಪ್ಪ ಒಪ್ಪಲಿಲ್ಲ. ನಾನು ಪಟ್ಟ ಅನುಭವ ಇಷ್ಟ ಇರಲಿಲ್ಲ. ಸೊ ಅಲ್ಲಿ ಸೈನ್ ಮಾಡಿರೋದು ಅಮ್ಮ, ಅಪ್ಪನಿಗೆ ಗೊತ್ತಿಲ್ಲದೆ. ಅಲ್ಲಿ ಹೋಗಿ ಜಾಯ್ನ್ ಆಗಿ ಬಂದು ಅವಕಾಶಕ್ಕಾಗಿ ಓಡಾಡೋದಾಗಲಿ ಏನಾದರೂ ಓಡಾಡ್ತಾ ಇದ್ರು, ಎಲ್ಲ ಮನೆ ಬಾಗಿಲು ಬಿಡ್ತಾ ಇದ್ರು. ಮೀನಮ್ಮನೇ ಹೋಗಿ ಸಾಕಷ್ಟು ಪ್ರೊಡ್ಯೂಸರ್ ಮುಂದೆ ನಿಂತು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತೇಳಿ ಅವಕಾಶ ಕೊಡಲಿಕ್ಕೆ ಟ್ರೈ ಮಾಡಿದ್ರು. ಆಗ್ತಾ ಇರಲಿಲ್ಲ, ಕಷ್ಟ ಇತ್ತು.
ಕೊನೆಗೆ ನಮ್ಮ ಗೌರಿಶಂಕರ್ ಕ್ಯಾಮರಾಮ್ಯಾನ್ ಅವರ ಅಸಿಸ್ಟೆಂಟ್ ಆಗಿ ಸೇರಿಕೊಂಡ್ರು. ನಮ್ಮ ರಕ್ಷಿತ್ ಅವರ ಅಪ್ಪ. ಅಪ್ಪ ಮಮತಾರಾವ್ ಮಮತಾರಾವ್ ಅವರ ಶ್ರೀಮತಿ ಅಲ್ಲಿ ಸೇರಿಕೊಂಡ್ರು. ಅಲ್ಲಿ ಸೇರಿಕೊಂಡ ನೋಡಿ, ಅದು ಒಂದು ಕ್ಲಾಶ್ ಹೇಗೆ ಬರ್ತದೆ ಅಂದರೆ ಎಲ್ಲಿಂದ